ಓಂ ಹರಿಃ ಓಂ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ನಮಸ್ಕಾರ ವೀಕ್ಷಕರೇ. ಕ್ಷೇತ್ರ ಸ್ವಾಮಿಯಾದ ಹನುಮಂತನಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ಸೂರ್ಯನ ಒಂದು ಪ್ರವೇಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೂರ್ಯ ಕರ್ಕಾಟಕ ರಾಶಿಯನ್ನು ಬಿಟ್ಟು ಸ್ವಂತ ಮನೆಯಾದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾಯಿದೆ. 17ನೇ ತಾರೀಕು ಆಗಸ್ಟ್ ಪ್ರವೇಶ ಆಗುತ್ತೆ. ಸೆಪ್ಟೆಂಬರ್ 17ನೇ ತಾರೀಕುವರೆಗೂ ಕೂಡ 1 ತಿಂಗಳ ಕಾಲ ಸೂರ್ಯ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಇಂಪಾರ್ಟೆಂಟಾಗಿ ಅಂತರ್ಭುಕ್ತಿನಲ್ಲಿ ಯಾರಿಗೆ ಸೂರ್ಯ ನಡೀತಾ ಇರುತ್ತೆ ಅಂಥವರಿಗೆ ನಾನು ಹೇಳ್ತಕ್ಕಂಥ ಫಲ ಒಂದು 20% ಅಷ್ಟು ಅಪ್ಲೈ ಆಗ್ತಕ್ಕಂಥದ್ದು. ಸೈಂಟಿಫಿಕ್ ಆಗಿರ್ತಕ್ಕಂಥದ್ದೆಲ್ಲ ಜ್ಯೋತಿಷ್ಯ ಕರ್ಮಫಲದ ಯಾವ ವಿಷಯದಲ್ಲಿ ಗುಡ್ಡಿದೆ, ಯಾವ ವಿಷಯದಲ್ಲಿ ಬ್ಯಾಡ್ ಇದೆ ಎತ್ಕೊಂಬರುತ್ತೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಇವತ್ತು ಆಸೆ ಪಡ್ತಕ್ಕಂಥದ್ದೇ ಜಾಸ್ತಿ. ನೀವು ಆಸೆ ಪಡಿ ಬಿಡಿ, ಏನು ಸಿಗಬೇಕೋ ಅದೇ ಸಿಗೋದು. ಆ ಟೈಮ್ ತಿಳ್ಕೊಳ್ತಕ್ಕಂಥದ್ದು ಜ್ಯೋತಿಷ್ಯ, ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ನಮ್ಮ ಲೈಫಲ್ಲಿ ಇದು ಇದೆಯೋ ಇಲ್ವೋ ಪ್ಲ್ಯಾನಿಂಗ್. ಈಗ ನನ್ನ ಜೀವನದಲ್ಲಿ ನಾವು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಮನೆ ಕಟ್ಟಬೇಕು, ನಮಗೇನೋ ಒಂದು ಆಸೆ ಇದೆ, ಓಕೆ. ನಿಮ್ಮ ಹಣೆ ಬರದಲ್ಲಿ ಬರೆದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇದೆಯಾ, ಆಸೆ ಪಡೋದು ಬೇಡ, ಪ್ರಯತ್ನ ಇರಲಿ. ಇಲ್ವಾ, ಆ ಕಡೆ ತಲೆನೇ ಹಾಕ್ಬಾರ್ದು. ಈ ಥರ ಜ್ಯೋತಿಷ್ಯ ಇಂಡಿಕೇಶನ್ ಮಾಡ್ತಕ್ಕಂಥದ್ದು. ಯಾರಿಗೆ ಸೂರ್ಯ ಅಂತರ್ಭುಕ್ತಿನಲ್ಲಿರುತ್ತೆ ಪ್ರೊಡಕ್ಷನ್ ಅಪ್ಲೈ ಆಗ್ತಕ್ಕಂಥದ್ದು. 12 ಲಗ್ನಗಳಿಗೂ ಕೂಡ ನೋಡ್ತಕ್ಕಂಥದ್ದು ಮಾಡೋಣ. ರಾಶಿ ಬೇಸ್ ಇಲ್ಲ, ರಾಶಿ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ಹೇಳ್ತಕ್ಕಂಥದ್ದು ಪರಿಸ್ಥಿತಿಗೆ, ನಮ್ಗೆ ಏನೇನಿದೆ ಏನೇನಿಲ್ಲ. ಪರಿಸ್ಥಿತಿ ಏನೇನು ಸಿಗುತ್ತೆ, ಪರಿಸ್ಥಿತಿ ಮನಸ್ಥಿತಿ ವಿಚಾರ ಬೇರೆ. ಫಸ್ಟ್ ಒನ್ ಮೇಷಲಗ್ನದವ್ರಿಗೆ ನೋಡೋಣ. ಮೇಷಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡ್ಡು ಸ್ವಲ್ಪ ಸೋಂಬೇರಿತನ ಹೆಚ್ಚಾಗ್ತಕ್ಕಂಥದ್ದು ಈ ಒಂದು ತಿಂಗಳು. ಸ್ವಲ್ಪ ಆ ಕಡೆ ಗಮನ ವಹಿಸ್ಕೋಬೇಕು. ಜಾಬ್ ರಿಲೇಟೆಡ್ಡು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ, ಕಿರಿಕಿರಿ ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ತಿಂಗಳು. ಸ್ವಲ್ಪ ಜಾಬಲ್ಲಿ ಬಾಸಿಂದ ಕಿರಿಕಿರಿ ಇರ್ತಕ್ಕಂಥದ್ದು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ರೊಟೇಷನ್ ಆಗ್ತಕ್ಕಂಥದ್ದು ಕಡಿಮೆ ತೋರಿಸ್ತಾ ಇದೆ. ದುಡ್ಡು ಸ್ಟ್ರಾಂಗಾಗಿ ಬರೋದಿಲ್ಲ, ರೊಟೇಷನ್ ಆಗೋದಿಲ್ಲ. ಸ್ವಲ್ಪ ಆ ದುಡ್ಡಿನ ವಿಷಯದಲ್ಲಿ ತಳಮಳ. ಮತ್ತು ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ ಬರದೇ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದಷ್ಟು ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಮದುವೆ ಜೀವನದಲ್ಲಿ ಈಗೋ ಕ್ಲಾಶಸ್ ಬರ್ತಕ್ಕಂಥದ್ದು. ಒಂಥರ 5ನೇ ಮನೆ ಪ್ರೀತಿ ಸ್ಥಾನ ಅಂತ ಹೇಳ್ತೀವಿ, ಪ್ರೀತಿ ಮಾಡ್ತಕ್ಕಂಥದ್ದು. ನಿಮ್ಮ ಪ್ರೀತಿ ಹೆಚ್ಚಾಗಿ ಅದರಿಂದನೇ ನಷ್ಟ ಆಗ್ತಕ್ಕಂಥದ್ದು ಫ್ಯಾಮಿಲಿ ಜೀವನದಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ. ಈಗ ಹೆಂಗೆ ಅಮೃತ ಕುಡಿತಾ ಇದ್ದರೆ ನಮಗೆ ಹೆಂಗೆ ವಿಷ ಆಗುತ್ತೋ ಅದೇ ರೀತಿ ನಾವು ಪ್ರೀತಿ ಮಾಡ್ತಾ ಮಾಡ್ತಾ ಆ ಪ್ರೀತಿ ಒಬ್ರಿಗೆ ಟಾರ್ಚರ್ ಅನಿಸ್ಬಿಡುತ್ತೆ. ಆವಾಗ ನಿಮಗೆ ಬೈಗುಳಗಳು ಬರ್ತಕ್ಕಂಥದ್ದು. ನಿಮಗೂ ಕ್ಲ್ಯಾಶಸ್ ಆಗ್ತಕ್ಕಂಥದ್ದು ಮದುವೆ ಜೀವನದಲ್ಲಾಗಿರ್ಬೋದು, ಮನೆಯವ್ರ ಜೊತೆ ಆಗಿರ್ಬೋದು. ಸ್ವಲ್ಪ ಆದಷ್ಟು ಸೈಲೆನ್ಸ್ ಆಗಿದ್ದಷ್ಟು ಒಳ್ಳೆಯದಾಗುತ್ತೆ. ಏಕೆಂದರೆ 5ನೇ ಮನೆ ಧರ್ಮದ ಮನೆ. ಧರ್ಮ ಏನು ಹೇಳುತ್ತೆ, ಸೈಲೆಂಟಾಗಿರಿ ಅಂತ. ತಂದು ಮಾತಾಡ್ಕೊಂಡು ಕೂತ್ಕೊಳ್ಳಿ, ಅತಿಯಾದ ಪ್ರೀತಿ ಮಾಡಿ ಅಂತ ಹೇಳಲ್ಲ ಧರ್ಮ. ಎಷ್ಟು ಬೇಕೋ ಅಷ್ಟು ಪ್ರೀತಿ ಮಾಡಿ, ಈ ರೀತಿ ಧರ್ಮ ಹೇಳ್ತಕ್ಕಂಥದ್ದು. ನೆಕ್ಸ್ಟು ಆರೋಗ್ಯ ಮಾತ್ರ ತುಂಬ ಎಕ್ಸಲೆಂಟಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಒಂದು ತಿಂಗಳು. ಈ ಒಂದು ತಿಂಗಳಲ್ಲಿ ನೀವು ಏನಾದರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಕ್ಕಂಥದ್ದು, ಏನಾದರೂ ಮೆಡಿಸಿನ್ ವರ್ಕಿಂಗ್, ಏನೋ ನಮಗೆ ಮೆಡಿಸಿನ್ ವರ್ಕೇ ಆಗ್ತಾಯಿಲ್ಲ ಇಷ್ಟು ದಿನ, ಸ್ವಲ್ಪ ಈ ಕಾಯಿಲೆ ನಿಲ್ತಾ ಇಲ್ಲ. ಈ ಒಂದು ಸಮಯದಲ್ಲಿ ಈ ಒಂದು ತಿಂಗಳು ಒಳಗಡೆ ನೀವೇನಾದರೂ ಹಾಸ್ಪಿಟಲ್ ಅಡ್ಮಿಟ್ ಆಗೋದು, ಮೆಡಿಸಿನ್ಗೆ ಹೋದರೆ ಸ್ವಲ್ಪ ಮೆಡಿಸಿನ್ ಚೆನ್ನಾಗಿ ವರ್ಕ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಓಕೆ, ಇಷ್ಟು ಆರೋಗ್ಯದ ಬಗ್ಗೆ. ನೆಕ್ಸ್ಟು ವೃಷಭ ಲಗ್ನದವ್ರ ಬಗ್ಗೆ ನೋಡೋಣ. ವೃಷಭ ಲಗ್ನದವರು ಈ ಒಂದು ತಿಂಗಳು ತುಂಬ ಚೆನ್ನಾಗಿ ಓದ್ತೀರಾ, ಏನೂ ಪ್ರಾಬ್ಲಮ್ ಇಲ್ಲ. ಜಾಬಲ್ಲಿ ಸ್ವಲ್ಪ ಆಲಸ್ಯ ಬರ್ತಕ್ಕಂಥದ್ದು. ಏನೇ ಜಾಬ್ ಇರಲಿ, ಸ್ಪೆಷಾಲಿಟೀಸ್ ಇರಲಿ, ಏನೋ ಒಂಥರ ನಾಟ್ ಕಂಫರ್ಟೇಬಲ್ ಇಲ್ಲದೇ ಇರತಕ್ಕಂಥದ್ದೇ ಹೆಚ್ಚಾಗಿ ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣಕಾಸು ಬರ್ತಕ್ಕಂಥದ್ದು, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಸ್ವಲ್ಪ. ಮದುವೆ ಜೀವನದಲ್ಲಿ ಪ್ರೀತಿ ಇಲ್ಲದೇ ಜಗಳಗಳು ಬರ್ತಕ್ಕಂಥದ್ದು. ಕರೆಕ್ಟಾಗಿ ನಮ್ಗೆ ಕೇರ್ ಮಾಡೋದಿಲ್ಲ, ಪ್ರೀತಿ ಮಾಡೋದಿಲ್ಲ. ಅವ್ರ ಅಮ್ಮನ ಮಾತು ಕೇಳ್ತಾರೆ, ಅವ್ರ ಮಾತು ಕೇಳ್ತಾರೆ, ಚಿಕ್ಕಪ್ಪನ ಮಾತು ಕೇಳ್ತಾರೆ. ಈ ರೀತಿ ಫ್ಯಾಮಿಲಿ ವಿಷಯದಲ್ಲಿ ಜಗಳಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಮಾಧಾನ. ಆರೋಗ್ಯ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ.
ವೃಷಭ ಲಗ್ನದವ್ರಿಗೆ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಆಗಿರ್ಬೋದು, ತಲೆನೋವುಗಳಾಗಿರ್ಬೋದು, ಕಣ್ಣುನೋವಾಗಿರ್ಬೋದು. ಸೊ ಇದ್ರ ಸಂಬಂಧಪಟ್ಟಂಗೆ ಸ್ವಲ್ಪ ಕಾಯಿಲೆಗಳು ಬರ್ತಕ್ಕಂಥದ್ದು ಸಣ್ಣ ಪುಟ್ಟದ್ದು ಸ್ವಲ್ಪ ಈ ಒಂದು ತಿಂಗಳು ಇಂಡಿಕೇಷನ್ ಸ್ವಲ್ಪ ತೋರಿಸ್ಕೊಳ್ಳಿ. ನೆಕ್ಸ್ಟು ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡು ಅಷ್ಟು ಸ್ಟ್ರಾಂಗಾಗಿ ಇಲ್ಲದೆ ಇರ್ತಕ್ಕಂಥದ್ದು, ಕಾನ್ಸಂಟ್ರೇಷನ್ ಮಾಡೋದಿಲ್ಲ, ಮೊಬೈಲ್ ಕಡೆ ಇಂಟ್ರೆಸ್ಟ್ ಹೋಗ್ತಕ್ಕಂಥದ್ದು, ಕಮ್ಯುನಿಕೇಷನ್ ಮಾಡ್ತಾ ಇರ್ತೀರಾ ಬಟ್ ಅದು ಯೂಸ್ಲೆಸ್ ಆಗಿರ್ತಕ್ಕಂಥದ್ದು ಈ ಒಂದು ತಿಂಗಳು ಅದು ಜಾಸ್ತಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕಾನ್ಸಂಟ್ರೇಷನ್ ಮಾಡಬೇಕು ಎಜುಕೇಷನ್ ರಿಲೇಟೆಡು. ಇನ್ನು ಜಾಬ್ ರಿಲೇಟೆಡು ಏನೋ ಆ ಪೋಸ್ಟೇ ಇಷ್ಟ ಆಗಲ್ಲ, ಏನೋ ಒಂಥರ ಸ್ಟ್ರೆಸ್ಸು, ಮಾನಸಿಕ ಹಿಂಸೆ ಸ್ವಲ್ಪ ಈ ಒಂದು ತಿಂಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬಾ ಶ್ರಮ ಹಾಕಬೇಕು, ತುಂಬ ಎಫರ್ಟ್ ಅಂದರೆ ಹಾಕ್ತಾನೇ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ದುಡ್ಡು ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಮತ್ತು ಇದು ಕಮಿಷನ್ ಏಜೆಂಟ್ಗಳಿಗೆ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿದೆ. ಮದುವೆ ಜೀವನದಲ್ಲಿ ಸ್ವಲ್ಪ ಕ್ಲ್ಯಾಶಸ್ ತೋರಿಸ್ತಾ ಇದೆ, ಅಥವಾ ಮದುವೆ ಮಾತುಕತೆ ಆಗ್ಬೋದು, ಅಥವಾ ಸುಮ್ಮನೆ ಅನ್ಲೆಸ್ ಟಾಕಿಂಗ್ ಅಂತ ಹೇಳ್ತೀವಿ, ಏನೇನೋ ಮಾತಾಡಿ ಜಗಳ ಹತ್ತಿಸ್ಕೊಳ್ಳೋದು. ಸೊ ಈ ಥರ ಎಲ್ಲ ತೋರಿಸ್ತಾ ಇದೆ. ಆದಷ್ಟು ಸೈಲೆನ್ಸ್ ಆಗಿರಿ. ಆರೋಗ್ಯ, ಅತಿ ಹೆಚ್ಚು ಮಾತಿನಿಂದ ಮನಸ್ಸಿಗೆ ಗಾಯ ಮಾಡ್ಕೊಳ್ತಕ್ಕಂಥದ್ದು, ಮಾತಾಡೇ ಮನಸ್ಸನ್ನು ನೋಯಿಸ್ಕೊಳ್ತಕ್ಕಂಥದ್ದು ಮಿಥುನ ಲಗ್ನ. ಆದಷ್ಟು ಸೈಲೆನ್ಸ್ ಆಗಿರಿ, ಸಮಾಧಾನವಾಗಿದ್ಬಿಡಿ ಅಷ್ಟೇ. ಮಾನಸಿಕ ಹಿಂಸೆಯಿಂದ ಬಳತಕ್ಕಂಥದ್ದು ಈ ಒಂದು ತಿಂಗಳು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ. ಜಾಬ್ ರಿಲೇಟೆಡು ಖುಷಿಯಾದ ವಾತಾವರಣ, ಬಿಸ್ನೆಸ್ ರಿಲೇಟೆಡು ಹಣಕಾಸು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ತುಂಬ ಸುಖಕರವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಒಂದು ತಿಂಗಳು. ಮದುವೆಗೂ ಕೂಡ ಆಫರ್ ಬರ್ತಕ್ಕಂಥದ್ದು, ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಎಲ್ಲ ತೋರಿಸ್ತಾ ಇದೆ ಈ ಒಂದು ತಿಂಗಳು. ಪ್ರಯತ್ನ ಮಾಡೋರು ಮಾಡ್ಬೋದು. ಇನ್ನು ಆರೋಗ್ಯ ನಾರ್ಮಲ್ ಆಗಿರ್ತಕ್ಕಂಥದ್ದು, ಊಟ ತಿಂಡಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ, ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಕೊಂಡ್ರೆ ಅಷ್ಟು ಮೇಜರ್ ಏನು ಆಗಲ್ಲ. ನೆಕ್ಸ್ಟ್ ಸಿಂಹಲಗ್ನ ಎಜುಕೇಷನ್ ರಿಲೇಟೆಡ್ ಸ್ವಲ್ಪ ಓದೋದ್ರ ಕಡೆ ಡಲ್ ಆಗುತ್ತೆ ಮನಸ್ಸು, ಯಾಕೆಂದರೆ ನನಗೆ ಎಲ್ಲ ಗೊತ್ತು ಅಂತಕ್ಕಂಥ ಭಾವನೆಗಳು ಜಾಸ್ತಿ ಆಗಿಬಿಡುತ್ತೆ ಈ ಒಂದು ತಿಂಗಳು. ಕಡಿಮೆ ಆದಷ್ಟು ಒಳ್ಳೆಯದು. ಜಾಬಲ್ಲಿ ಯಾರೂ ಬುದ್ಧಿವಾದನೇ ಹೇಳಂಗಿಲ್ಲ ಈ ಒಂದು ತಿಂಗಳು. ಯಾರು ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳಿದರೆ ನನಗೆ ಗೊತ್ತಿಲ್ವ ನನ್ನ ಕೆಲಸ ಮಾಡೋದು, ಈ ಥರ ರೈಸ್ ಆಗ್ತಕ್ಕಂಥದ್ದು, ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ಜಾಬ್ಗಳಲ್ಲಿ ಸ್ವಲ್ಪ ತೋರಿಸ್ತಾ ಇದೆ. ಆದಷ್ಟು ಸಮಾಧಾನ. ಇನ್ನು ಬಿಸ್ನೆಸ್ ರಿಲೇಟೆಡು ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಷ್ಟು ದುಡ್ಡು ಬರೋದಿಲ್ಲ, ಮೀಡಿಯಮ್. ಮದುವೆ ಜೀವನದಲ್ಲಿ ಈಗೋ ಕ್ಲ್ಯಾಶಸ್, ನಾನು ತಂದಾಗ್ತಾಯಿದ್ದೀನಿ, ನಾನು ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ, ಎಲ್ಲ ನಾನು ನನ್ನ ಮಾತೇ ಕೇಳಬೇಕು ಅಂದ್ಕೊಂಡು ಈ ಒಂದು ತಿಂಗಳು ಸ್ವಲ್ಪ ಜಗಳಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಆರೋಗ್ಯ ಮೇಜರ್ ಪ್ರಾಬ್ಲಮ್ ಯಾವುದೂ ಇಲ್ಲ, ಸ್ವಲ್ಪ ತಲೆನೋವು ಬರ್ತಕ್ಕಂಥದ್ದು ಹೆಚ್ಚಾಗಿದೆ, ಯಾಕೆಂದರೆ ಟೆನ್ಷನ್, ಸ್ವಲ್ಪ BP ರೈಸ್ ಆಗ್ತಕ್ಕಂಥದ್ದು ಈ ಒಂದು ಕಾಂಬಿನೇಷನ್ಗಳು ಸ್ವಲ್ಪ ಸಿಂಹ ಲಗ್ನಕ್ಕೆ ತೋರಿಸ್ತಾ ಇದೆ. ಕೋಪನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಈ ಒಂದು ತಿಂಗಳು ತುಂಬ ಅದು ಪರಿಹಾರನೇ ಅಂತ ಹೇಳ್ಬೋದು. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡ್ ಸ್ವಲ್ಪ ಬ್ಯಾಡ್, ಸ್ವಲ್ಪ ಎಷ್ಟು ಓದಿದ್ರು ಕೂಡ ನೆನಪಲ್ಲಿ ಉಳಿಯಲ್ಲ ಈ ಒಂದು ತಿಂಗಳು, ಅದು ಸಮಸ್ಯೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಕೆಲಸ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕಿರಿಕಿರಿ, ಕೆಲಸ ಜಾಸ್ತಿ, ಪ್ರೆಷರ್, ಟೆನ್ಷನ್ ಓವರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಈ ಒಂದು ತಿಂಗಳು ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ತುಂಬ ಲಾಸಸ್ ನೋಡ್ತಕ್ಕಂಥದ್ದು ಈ ಒಂದು ತಿಂಗಳು, ಆದಷ್ಟು ಇನ್ವೆಸ್ಟ್ಮೆಂಟ್ ಬೇಡ. ಮದುವೆ ಜೀವನದಲ್ಲಿ ಹಣದ ವಿಚಾರಕ್ಕೆ ಜಗಳ ಬರ್ಬೋದು, ಸುಮ್ಮನೆ ದೂರ ಆಗ್ತೀನಿ ಅಂತಕ್ಕಂಥದ್ದು, ಅಥವಾ ಅವರೊಂದು ಕಡೆ ನೀವೊಂದು ಕಡೆ ಕೆಲಸದಲ್ಲಿ ಇದ್ಕೊಂಡು ಸ್ವಲ್ಪ ಇದು ಮಾಡ್ತಕ್ಕಂಥದ್ದು, ಸ್ವಲ್ಪ ಆದಷ್ಟು ಕಂಟ್ರೋಲಲ್ಲಿರಿ. ಆರೋಗ್ಯ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ ಕನ್ಯಾ ಲಗ್ನ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನೋಡಿಕೊಂಡು ತೋರಿಸ್ಕೊಳ್ಳಿ. ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥದ್ದೇ ಇದೆ, ತಲೆಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದೇ ತೋರಿಸ್ತಾ ಇದೆ, ಕಣ್ಣಿಗೆ ಅಥವಾ ತಲೆಗೆ. ಸ್ವಲ್ಪ ಈ ವಿಷಯದಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಎಕ್ಸಲೆಂಟಾಗಿ ಮಾಡ್ತಾರೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಲಾಭ ತೋರಿಸ್ತಾ ಇದೆ, ತುಂಬ ಚೆನ್ನಾಗಿರೋ ವಾತಾವರಣ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ಟೈಮು ಈ ಒಂದು ತಿಂಗಳು. ದುಡ್ಡು ಅತಿ ಹೆಚ್ಚಾಗಿ ಸೇರ್ತಕ್ಕಂಥದ್ದು. ಮದುವೆ ಜೀವನದಲ್ಲೂ ಕೂಡ ತುಂಬ ಖುಷಿಯಾದ ವಾತಾವರಣ ಬರ್ತಕ್ಕಂಥದ್ದು, ಜಗಳ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆಗೂ ಕೂಡ ಆಫರ್ ಬರ್ತಕ್ಕಂಥದ್ದು ಇರುತ್ತೆ. ಸೊ ನಿಮ್ಮ ಪ್ರಯತ್ನ. ಇನ್ನು ಆರೋಗ್ಯ ಏನಾರು ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ಅದು ಕಡಿಮೆ ಆಗ್ತಕ್ಕಂಥದ್ದು, ಮೆಡಿಸಿನ್ ಚೆನ್ನಾಗಿ ವರ್ಕ್ ಆಗ್ತಕ್ಕಂಥದ್ದು ತುಲಾ ಲಗ್ನದವರಿಗೆ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಸ್ವಲ್ಪ ಆತ್ಮವಿಶ್ವಾಸ ಈ ಒಂದು ತಿಂಗಳಲ್ಲಿ ನಿಮಗೆ ಜಾಸ್ತಿ ಆಗುತ್ತೆ. ಖುಷಿ, ಒಂಥರ ಲಾಭ, ಜೀವನ ಏನೋ ಒಂಥರ ಸುಖ ಅನಿಸ್ತಕ್ಕಂಥದ್ದು
ಈ ಒಂದು ತಿಂಗಳು. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ, ಭಯದಿಂದ ಓದ್ತಕ್ಕಂಥದ್ದು ಈ ಒಂದು ತಿಂಗಳು ತೋರಿಸುತ್ತೆ, ಬಟ್ ಗುಡ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಬಗ್ಗೆ ಮಾತುಕತೆ ಆಗುತ್ತೆ, ಆ ಥರ ಇತ್ತು ಅಂದರೂ ಕೂಡ ಈ ಒಂದು ತಿಂಗಳಲ್ಲಿದೆ. ಸೆಪ್ಟೆಂಬರ್ 17ನೇ ತಾರೀಕು ಒಳಗಡೆ ಒಂದು ಚಾನ್ಸ್ ಇದೆ. ಸೊ ಇನ್ನು ಬಿಸ್ನೆಸ್ ರಿಲೇಟೆಡ್ಡು ಲಾಭ ಇಲ್ಲ, ಬಟ್ ಮೀಡಿಯಮ್ಮಾಗಿ ನಡೆಯುತ್ತೆ. ಇನ್ನು ಮದುವೆ ಜೀವನದಲ್ಲಿ ಈಗೋ ಕ್ಲಾಶಸ್ಗಳು, ದರ್ಪ ಜಾಸ್ತಿ ಆಗ್ತಕ್ಕಂಥದ್ದು, ಅದರಿಂದ ನಷ್ಟ ಆಗ್ತಕ್ಕಂಥದ್ದು ಸಂಬಂಧಗಳಲ್ಲಿ ಸ್ವಲ್ಪ ತೋರಿಸ್ತಾ ಇದೆ, ಸಮಾಧಾನವಾಗಿರಿ. ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾರ್ಟ್ ರಿಲೇಟೆಡ್ಡು ಹೆಚ್ಚಾಗಿ ನೋಡ್ಕೋಬೇಕು, ಸ್ವಲ್ಪ ತಲೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ನೋಡ್ಕೋಬೇಕು, ಸ್ವಲ್ಪ ಈ ವಿಷಯದಲ್ಲಿ ನೋಡ್ಕೊಳ್ಳಿ. ಸ್ವಲ್ಪ ಕೋಪ ಜಾಸ್ತಿ ಆಗುತ್ತೆ ವೃಶ್ಚಿಕ ಲಗ್ನದವ್ರು, ವಿಪರೀತ ಕೋಪ, ಕಂಟ್ರೋಲಲ್ಲಿ. ನೆಕ್ಸ್ಟ್ ಧನುರ್ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ಮಾಗಿ ಮಾಡ್ತಾರೆ, ಸ್ವಲ್ಪ ಸ್ಪೆಷಾಲಿಟೀಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ ಒಂದು ತಿಂಗಳು. ನಿಮ್ಗೆ ಏನೇನು ಬೇಕು ಓದೋದಕ್ಕೆ, ಚೆನ್ನಾಗಿರೋದಕ್ಕೆ ಪ್ರತಿಯೊಂದು ಸಿಗ್ತಾ ಇರುತ್ತೆ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಓದಿದರೆ ಒಳ್ಳೆಯದು. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಮೈಂಡ್ಸೆಟ್ ಜಾಸ್ತಿ ಆಗುತ್ತೆ, ಓದ್ತಕ್ಕಂಥ ಸಮಯನೂ ಕೂಡ. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಮಾಡೋ ಮನಸ್ಸು ಜಾಸ್ತಿ ಆಗುತ್ತೆ. ಯಾವುದಾದ್ರು ಜಾಬ್ ಚೇಂಜ್ ಇದ್ದರೆ ಸ್ವಲ್ಪ ಮಟ್ಟಿಗೆ ಮಾಡ್ಕೋಬೋದು. ಜಾಬಲ್ಲಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಕಿರಿಕಿರಿ, ಒಂಥರ ಟಾರ್ಚರ್ ಅಂತ ಹೇಳ್ತೀವಿ ಬಾಸ್ ಕಡೆಯಿಂದ, ಸ್ವಲ್ಪ ಏನೋ ಒಂಥರ ಮರ್ಯಾದೆ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಧನುರ್ಲಗ್ನದವ್ರಿಗೆ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಆಗೋದಿಲ್ಲ, ಎಷ್ಟು ಬೇಕೋ ಅಷ್ಟು ಬರುತ್ತೆ, ಬಟ್ ಹೆಚ್ಚಿಗೆ ಬರಲ್ಲ. ಮದುವೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೋಪ ಇತ್ತು, ಏನೋ ಜಗಳ ಇತ್ತು, ಏನೋ ಒಂದು ಪಂಚಾಯಿತಿ ಅದು ಇದು ಇತ್ತು ಅಂದರೂ ಕೂಡ ಹಿರಿಯರಿಂದ ಡಿಕ್ಲೇರ್ ಆಗ್ತಕ್ಕಂಥದ್ದು, ಸಮಾಧಾನ ಆಗ್ತಕ್ಕಂಥದ್ದು ಮ್ಯಾರಿಡ್ ಲೈಫಲ್ಲಿ ತೋರಿಸ್ತಾ ಇದೆ. ಆರೋಗ್ಯದ ವಿಷಯದಲ್ಲಿ ಧನುರ್ಲಗ್ನ ಎಕ್ಸಲೆಂಟ್, ಆರೋಗ್ಯ ಮಾತ್ರ ಸಕ್ಕತ್ತಾಗಿರುತ್ತೆ. ದೈವಭಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ತಿಂಗಳು, ದೇವ್ರ ಪೂಜೆ, ದೈವಭಕ್ತಿ, ಹಿರಿಯರ ಮಾತು ಕೇಳೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಮಕರ ಲಗ್ನದವರಿಗೆ ಎಜುಕೇಷನ್ ಸ್ವಲ್ಪ ಡಲ್, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋದಿಲ್ಲ, ಹೊರಗಡೆ ಸುತ್ತಾಡ್ತಕ್ಕಂಥದ್ದು, ತುಂಬ ಸೀಕ್ರೆಟ್ ಮಾಡ್ತಕ್ಕಂಥದ್ದು, ಸ್ವಲ್ಪ ನಿಮಗಷ್ಟು ಇಷ್ಟ ಆಗೋದಿಲ್ಲ ಎಜುಕೇಷನ್ ಮಾಡೋದಕ್ಕೆ ಈ ಒಂದು ತಿಂಗಳು. ಜಾಬ್ ರಿಲೇಟೆಡ್ಡು ಅವಮಾನಗಳು ಅಪವಾದಗಳು ಬರ್ತಕ್ಕಂಥ ಟೈಮು, ಹುಷಾರಾಗಿರಬೇಕು, ಸೈಲೆನ್ಸಾಗಿ ಇದ್ಬಿಡಿ, ಯಾರಿಗೂ ರಿವರ್ಸ್ ಉತ್ತರ ಕೊಡೋಕ್ಕೆ ಹೋಗಬೇಡಿ. ಬಿಸ್ನೆಸ್ ರಿಲೇಟೆಡು ಸ್ವಲ್ಪ ಸ್ಟಕ್ ಆಗ್ತಕ್ಕಂಥದ್ದು ಅಮೌಂಟ್, ನೀವೇನೋ ಅಮೌಂಟ್ ಹಾಕಿದರೆ ಬಿಸ್ನೆಸ್ಗೆ ಸ್ಟಕ್ ಆಗಿಬಿಡುತ್ತೆ, ಬರೋದಿಲ್ಲ, ಅಥವಾ ಯಾರೋ ನಿಮ್ಮ ಜೊತೆಲೇ ಇರೋರು ಮೋಸ ಮಾಡ್ಬೋದು, ಈ ಥರ ಎಲ್ಲ ತೋರಿಸ್ತಾ ಇದೆ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮದುವೆ ಜೀವನದಲ್ಲಿ ಕಿರಿಕಿರಿ, ಏನೋ ಒಂಥರ ಕಿರಿಕಿರಿ, ಸ್ಟ್ರೆಸ್, ಒಂಥರ ಹಿಂಸೆ, ಸಂಗಾತಿಯಿಂದನೇ ಹಿಂಸೆ. ಸೊ ನಾನು ಅಂದ್ಕೊಂಡಂಗಿಲ್ಲ, ನನಗೆ ಇವ್ರು ಸಪೋರ್ಟ್ ಮಾಡ್ತಾಯಿಲ್ಲ, ಈ ರೀತಿ ಒಂದು ಕಿರಿಕಿರಿಗೆ ಹೋಗ್ತಕ್ಕಂಥದ್ದು ಮನಸ್ಸು, ಸಮಾಧಾನವಾಗಿರಿ. ಆರೋಗ್ಯ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ ಮಕರ ಲಗ್ನ, ಸ್ವಲ್ಪ ತಲೆಗೆ ಸಂಬಂಧಪಟ್ಟಂಗೆ, ಬ್ರೈನ್, ತಲೆ, ಸ್ವಲ್ಪ ಅರ್ಧ ತಲೆನೋವು ಅಂತ ಹೇಳ್ತೀವಿ, ಏನೋ ತಲೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ತೋರಿಸ್ತಾ ಇದೆ, ಅದ್ರ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ಕುಂಭಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡು ಮೀಡಿಯಮ್ ಆಗಿದೆ, ಮಾಡ್ತಾರೆ, ತೊಂದರೆ ಇಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅದು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಒಂದು ತಿಂಗಳು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭ ಇಲ್ಲ, ಬಟ್ ಕಸ್ಟಮರ್ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಮದುವೆ ಜೀವನ ಅದ್ಭುತವಾಗಿರ್ತಕ್ಕಂಥದ್ದು, ಇಷ್ಟು ದಿನ ಜಗಳ ಇತ್ತು, ಏನೋ ಕಡಿಮೆ ಆಗ್ತಕ್ಕಂಥದ್ದು ಈ ಒಂದು ತಿಂಗಳು ತೋರಿಸ್ತಾ ಇದೆ. ಮದುವೆಗೂ ಕೂಡ ಆಫರ್ಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ನಾವು ಮದುವೆ ಆಗಬೇಕು, ಅದು ಆಫರ್ ಬರ್ತಾ ಇಲ್ಲ, ಸ್ವಲ್ಪ ಪ್ರಯತ್ನ ಮಾಡಿದರೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ನಾರ್ಮಲ್ ಆಗಿರುತ್ತೆ. ನೆಕ್ಸ್ಟ್ ಮೀನಲಗ್ನ, ಲಾಸ್ಟ್ ಒನ್ ಮೀನಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋದಿಲ್ಲ, ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು, ದುಡ್ಡು ಮಾಡೋದ್ರ ಕಡೆ ಅಡಿಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಜಾಬ್ ಹುಡುಕ್ತಾ ಇರೋರು ಕೂಡ ಜಾಬ್ ಆಗುತ್ತೆ. ಸೊ ಎಕ್ಸಲೆಂಟ್ ಇನ್ ಜಾಬ್, ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣಕಾಸು ಬರ್ತಕ್ಕಂಥದ್ದು ಈ ಒಂದು ತಿಂಗಳು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಗಲಾಟೆ ಜಾಸ್ತಿ ಆಗಿಬಿಡುತ್ತೆ, ಸ್ವಲ್ಪ ಮದುವೆ ಜೀವನದಲ್ಲಿ ಆದಷ್ಟು ಸಮಾಧಾನ ಬೇಕೇ ಬೇಕು. 6ನೇ ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಕ್ಕಂಥದ್ದು, ವೆರಿ ಡೇಂಜರಸ್ ಮನೆ. ಈ ಒಂದು ತಿಂಗಳು ಕಿಡಿ ಬೀಳ್ತಾನೆ ಇರುತ್ತೆ. ನೀವೆಷ್ಟು ಕೋಪದಿಂದ ಕಂಟ್ರೋಲ್ ಮಾಡಿಕೊಂಡು, ಅಬ್ಸರ್ವ್ ಮಾಡಿಕೊಂಡು ಸಮಾಧಾನದಿಂದ ಇರ್ತೀರ, ಅಷ್ಟು ಮದುವೆ ಜೀವನ ಅಲ್ಲೇನಾದ್ರು ಪ್ರಾಬ್ಲಮ್ ಆಗ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೋಬೋದು, ಇಲ್ಲಾಂದರೆ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಇನ್ನು ಆರೋಗ್ಯ ನೋಡ್ಕೋಬೇಕು. ಬ್ರೈನ್ ತುಂಬ ಪ್ರಾಬ್ಲಮ್ ಆಗುತ್ತೆ, ಬ್ರೈನಲ್ಲಿ ನರಗಳು ಸ್ವಲ್ಪ ಶೇಕ್ ಆಗ್ತಕ್ಕಂಥದ್ದು, ನೋವು ಬರ್ತಕ್ಕಂಥದ್ದು, ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಮೀನಲಗ್ನದವ್ರಿಗೆ ತೋರಿಸ್ತಾ ಇದೆ. ಇಷ್ಟನ್ನು ನೋಡ್ಕೊಳ್ಳಿ. ಇಷ್ಟು 12 ಲಗ್ನಗಳ ಬಗ್ಗೆ
ನಿಮ್ಮ ಲಗ್ನ ಗೊತ್ತಿರಬೇಕು, ಪ್ರತಿಯೊಬ್ಬರಿಗೂ ಲಗ್ನ ಗೊತ್ತಿರಬೇಕು. ರಾಶಿ ಬೇಸ್ಮೆಂಟ್ ಅಲ್ಲ ಈ ವಿಡಿಯೋ. ರಾಶಿ ಬೇಸ್ಮೆಂಟೇ ಬೇರೆ, ಇದೇ ಬೇರೆ. ನಿಮ್ಮ ಪರಿಸ್ಥಿತಿ ಹೆಂಗಿದೆ, ಲಗ್ನ ಗೊತ್ತಿರಬೇಕು, ಅಂತರ್ಭುಕ್ತಿನಲ್ಲಿ ಸೂರ್ಯ ನಡಿಬೇಕು. ಆ ಥರ ಇದ್ದರೆ ಅಪ್ಲೈ ಆಗುತ್ತೆ. ಸುಮ್ಮನೆ ನಮ್ದು ಯಾವುದೋ ರಾಶಿ ನಾವು ನೋಡಿಕೊಂಡು ಅವೆಲ್ಲ ಅಪ್ಲೈ ಆಗೋದಿಲ್ಲ, ಯಾಕೆಂದರೆ ಇದು ಸೈಂಟಿಫಿಕ್. ಸೊ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಣೆ ಬರಹದಲ್ಲಿ ಏನು ನಡಿಬೇಕೋ ಅದೇ ನಡೆಯೋದು. ಯಾರು ತಪ್ಸೋಕ್ಕಾಗಲ್ಲ, ಯಾರು ತಪ್ಸೋಕ್ಕಾಗಲ್ಲ. ಆದರೆ ಪ್ರತಿಯೊಬ್ಬರಿಗೂ ಗೈಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಗೈಡೆನ್ಸೇ ಇಲ್ಲ ಅಂದರೆ ನಮಗೆ ಮನಸ್ಸು ಸ್ಟ್ರಾಂಗ್ ಆಗಲ್ಲ. ಯಾರು ಪಕ್ಕದಲ್ಲಿ ಇದ್ಕೊಂಡು ನಮಗೆ ಸಮಾಧಾನ ಮಾಡೋರಿದ್ದರೆ ಒಂಚೂರು ಸ್ಟ್ರಾಂಗ್ ಆಗುತ್ತೆ. ಅದು ಜ್ಞಾನ ಇರೋರಾಗಬೇಕು. ಜ್ಞಾನನೇ ಇಲ್ಲ, ಯಾರೋ ಸಜೆಸ್ಟ್ ಮಾಡ್ತಾರೆ, ಅದೇನು ನಿಮ್ಗೆ ಯೂಸ್ ಆಗೋದಿಲ್ಲ. ಸೊ ನಿಮಗೆ ಜ್ಯೋತಿಷ್ಯ ಇಂಡಿಕೇಟ್ ಮಾಡುತ್ತೆ, ಈ ರೀತಿ ಪ್ರಾಬ್ಲಮ್ ಇದೆ, ಈ ರೀತಿ ಗುಡ್ಡಿದೆ, ಈ ರೀತಿ ಮೀಡಿಯಮ್ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಪರಿಸ್ಥಿತಿ ತಕ್ಕಂತೆ ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡು ರೆಡಿ ಆಗಿಬಿಡ್ಬೇಕು. ಆವಾಗದು ಫಲಿಸ್ತಕ್ಕಂಥದ್ದು, ಫಲ ನೀಟಾಗಿ ಕೊಡ್ತಕ್ಕಂಥದ್ದು, ಜೀವನ ಸಾರ್ಥಕ ಆಗ್ತಕ್ಕಂಥದ್ದು. ಓಕೆ, ಇಷ್ಟು ಒಂದು ಸೂರ್ಯನ ಫಲ, ಇಷ್ಟು ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.